ಇನ್ನು ಇಂದೋರ್ನ ಒಬ್ಬ ಮಹಿಳೆ ತನ್ನ ಪತಿಯ ಬರ್ತ್ಡೇ ಆಚರಿಸೋದಕ್ಕೆ ಅಂತೇಳಿ ಹೋಗ್ತಾ ಇದ್ರು ಲಂಡನ್ಗೆ. ಹುಟ್ಟುಹಬ್ಬದ ಖುಷಿಯಲ್ಲಿ ತೆರಳಬೇಕಾಗಿದ್ದಂಥ ಹರ್ಪ್ರೀತ್ ಅವರು ಜೂನ್ 16ನೇ ತಾರೀಕು ಪತಿ ರಾಬಿ ಹೂರಾ ಅವರ ಬರ್ತ್ಡೇ ಇದೆ. ಆ ಬರ್ತ್ಡೇಗೆ ನಾನು ಹೋಗಬೇಕು, ಬರ್ತ್ಡೇ ವಿಶ್ ಮಾಡಬೇಕು, ಆ ಸೆಲೆಬ್ರೇಷನಲ್ಲಿ ಭಾಗಿಯಾಗಬೇಕು ಅಂತ ಹೇಳಿ ಲಂಡನ್ಗೆ ಹರ್ಪ್ರೀತ್ ಅವರು ಹೋಗ್ತಾ ಇದ್ರು. ಆದರೆ ನಿನ್ನೆ ಆದಂಥ ಒಂದು ದುರ್ಘಟನೆಯಲ್ಲಿ ಅವರು ಸಾವನ್ನಪ್ಪಿದ್ದಾರೆ. ಪತ್ನಿ ನನ್ನ ಬರ್ತ್ಡೇ ಆಚರಿಸೋದಕ್ಕೆ ಅಂತ ಹೇಳಿ ಬರ್ತಾ ಕೊನೆಯುಸಿರೆಳೆದಿದ್ದಾಳೆ ಅಂತ ಹೇಳಿ ತಿಳಿದಿರುವಂತಹ ವ್ಯಕ್ತಿಯ ಆ ಪತಿಯ ಕಥೆ ಏನಾಗಿರ್ಬೇಡ. ಜೂನ್ 16ನೇ ತಾರೀಕು, ನಾಳೆ ಎಲ್ಲ ನಾಡಿದ್ದು ಆತನ ಬರ್ಡೇ. ಆ ಬರ್ಡೇಗೆ ಅಂತ ಹೇಳಿ ಪತ್ನಿ ಇಲ್ಲಿಂದ ಇಂದೋರ್ನಿಂದ ತೆರಳ್ತಾ ಇದ್ರು. ನೋಡಿ, ಅದೇ ಫೋಟೋ. ತನ್ನ ಪತಿಯ ಬರ್ತ್ಡೇ ಆಚರಿಸೋದಕ್ಕೆ ಅಂತ ಹೇಳಿ ಹೊರಟಿದ್ದಂಥ ಹರ್ಪ್ರೀತ್ ಅವರು ಈಗ ಶವವಾಗಿ ವಾಪಸ್ಸಾಗಿದ್ದಾರೆ. ನನ್ನ ಬರ್ಡೇಗೆ ಪತ್ನಿ ಬರ್ತಾಳೆ ಅಂತ ಹೇಳಿ ಅನ್ಕೊಂಡಿದ್ದಂತಹ ಪತಿ ಈಗ ಹರ್ಪ್ರೀತ್ ಅವರ ಸಾವಿಗೆ ಈಗ ವಾಪಸ್ ಭಾರತಕ್ಕೆ ಬರುವಂಥ ಒಂದು ದುಸ್ಥಿತಿ ನಿರ್ಮಾಣವಾಗಿದೆ. ನಿಜಕ್ಕೂ ಘೋರಾತಿ ಘೋರ ದುರಂತ ನಿನ್ನೆ ನಡೆದಿರುವಂಥದ್ದು. ಹೀಗೆ ಒಂದೊಂದು ಕೂಡ ಕರುಣಾಜನಕ ಕಥೆಗಳು ಹೊರಬೀಳ್ತಾ ಇವೆ. ಮೊಮ್ಮಕ್ಕಳಿಬ್ಬರು ಅಜ್ಜಿಯ ಬರ್ತ್ಡೇ ಆಚರಿಸೋದಕ್ಕೆ ಬಂದು ವಾಪಸ್ ಹೋಗುವಾಗ ಸಾವನ್ನಪ್ಪಿದ್ದಾರೆ. ಒಂದು ಡಾಕ್ಟರ್ ಫ್ಯಾಮಿಲಿ, ಗಂಡ ಹೆಂಡತಿ 3 ಮಕ್ಕಳು ವಾಪಸ್ ಲಂಡನ್ಗೆ ತೆರಳ್ತಾ ಇದ್ರು. 6 ವರ್ಷಗಳಾದ ಮೇಲೆ ಬಂದಿದ್ರು ಅವರು ಇಂಡಿಯಾಗೆ. ಮತ್ತು ವಾಪಸ್ ಹೋಗುವಾಗ ದುರಂತದಲ್ಲಿ ಅಂತ್ಯ ಕಂಡಿದ್ದಾರೆ. ಇನ್ನು ಈ ಹರ್ಪ್ರೀತ್ ಅವರ ಕುಟುಂಬ ನೋಡಿ, ಮಗಳನ್ನು ಕಳಿಸ್ಕೊಟ್ಟಿದ್ದಾರೆ. ಪತಿಯ ಬರ್ತ್ಡೇ ಇದೆ, ಒಂದಷ್ಟು ದಿನ ತಿಂಗಳುಗಳ ಕಾಲ ಇದ್ದು ಬರಲಿ ಮಗಳು ಅಂಥೇಳಿ. ಆದರೆ ಪತಿಯ ಬರ್ತ್ಡೇಗೆ ಹೊರಟಿದ್ದವರು ಮಸಣ ಸೇರಿದ್ದಾರೆ.